ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಪಿಬಿಕೆಎಸ್ ವಿರುದ್ಧ ಎಸ್ಆರ್ಎಚ್ ತಂಡಕ್ಕೆ 33 ರನ್ಗಳ ಭರ್ಜರಿ ಗೆಲುವು ಬಳಿಕ ಫಾಸ್ಟ್ ಟೇಬಲ್ ನಲ್ಲಿ ದೊಡ್ಡ ಬದಲಾವಣೆ ಆಗಿ ಹೋಗಿದೆ ಸ್ನೇಹಿತರೆ. ಅಷ್ಟಕ್ಕೂ ಪಿಬಿಕೆಎಸ್ ವಿರುದ್ಧ ಎಸ್ಆರ್ಎಚ್ ತಂಡ 33 ರನ್ಗಳಿಂದ ಸ್ಫೋಟಕ ಗೆಲುವನ್ನ ಪಡೆದುಕೊಂಡ ಬಳಿಕ ಫಾಸ್ಟ್ ಟೇಬಲ್ ನಲ್ಲಿ ಏನೆಲ್ಲ ಬದಲಾವಣೆ ಇದೆ ಗೊತ್ತಾ? ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಯಾರಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕೊನೆವರೆಗೂ ನೋಡೋದನ್ನ ಮಿಸ್ ಮಾಡಲೇಬೇಡಿ ಸ್ನೇಹಿತರೆ. ಪಿಬಿಕೆಎಸ್ ಹಾಗೂ ಎಸ್ಆರ್ಎಚ್ ನಡುವಿನ ಪಂದ್ಯದಲ್ಲಿ ಎಸ್ಆರ್ಎಚ್ ತಂಡ ಡಾಮಿನೇಟಿಂಗ್ ವಿಕ್ಟರಿಯನ್ನ ಪಡೆದುಕೊಂಡಿದೆ. ಮೊದಲು ಟಾಸ್ ಸೋತು ಬ್ಯಾಟ್ ಮಾಡಿದಂತೆ ಎಸ್ಆರ್ಎಚ್ ತಂಡ ಧ್ವಂಸ ಕೂಡ ಮಾಡಿತು ಪಿಬಿಕೆಎಸ್ ತಂಡವನ್ನ. 20 ಓವರ್ಗಳನ್ನ ಆಡಿದಂತ ಎಸ್ಆರ್ಎಚ್ ತಂಡ 235 ರನ್ಗಳಿಗೆ 4 ವಿಕೆಟ್ ಕಳೆದುಕೊಂಡು ಪಂಜಾಬ್ ಕಿಂಗ್ಸ್ ತಂಡಕ್ಕೆ 236 ರನ್ಗಳ ಟಾರ್ಗೆಟ್ ಅನ್ನು ನೀಡಿತ್ತು. ಇದೇನು ಈಸಿ ಟಾರ್ಗೆಟ್ ಏನಾಗಿರ್ಲಿಲ್ಲ. ಆದ್ರೂ ಕೂಡ ಪಿಬಿಕೆಎಸ್ ತಂಡದ ಪರವಾಗಿ ಚಾಲೋರ್ ಓವರ್ ನಲ್ಲಿ 2 ಕ್ಯಾಚ್ ಡ್ರಾಪ್ ಆಗುತ್ತೆ, ಮತ್ತೊಂದು ಕೀಪಿಂಗ್ ನಲ್ಲೂ ಕೂಡ ಫೇಲ್ ಆಗುತ್ತೆ. ಈ ಕಾರಣದಿಂದ ಸ್ವಲ್ಪ ಆಪರ್ಚುನಿಟಿಯನ್ನ ಪಿಬಿಕೆಎಸ್ ತಂಡ ಮಿಸ್ ಮಾಡ್ಕೊಂತು ಅಂತಾನೆ ಹೇಳ್ತೀನಿ. ಎಸ್ಆರ್ಎಚ್ ತಂಡದ ಪರವಾಗಿ ಓಪನಿಂಗ್ ನಲ್ಲಿ ಅಭಿಷೇಕ್ ಶರ್ಮಾ 13 ಎಸೆತಗಳಲ್ಲಿ 35 ರನ್ ಕಲೆಯಕ್ಕೆ ಹೊರಟಾಗ್ತಾರೆ. ಇತ್ತ ಹೆಡ್ 38 ರನ್ ಗಳಿಸುವಲ್ಲಿ ಪೆವಿಲಿಯನ್ ಕೂಡ ಸೇರ್ಕೊಳ್ತಾರೆ. ಇತ್ತ ಇಶಾನ್ ಕಿಶನ್ ಹಾಗೂ ಕ್ಲಾಸನ್ ಅವರು ಸಖತ್ತಾಗಿ ಜೊತೆ ಆಟ ಆಡ್ತಾರೆ. ಕ್ಲಾಸನ್ ಅವರು ಧ್ವಂಸ ಕೂಡ ಮಾಡ್ತಾರೆ. 43 ಎಸೆತಗಳಲ್ಲಿ 4 6 ಹಾಗೂ 3 4 ರೊಂದಿಗೆ 69 ರನ್ ಕಂಪ್ಲೀಟ್ ಮಾಡ್ತಾರೆ ಸ್ನೇಹಿತರೆ. ಇತ್ತ ಇಶಾನ್ ಕಿಶನ್ ಅವರು ಕೂಡ 55 ರನ್ ಗಳಿಸುವ ಮೂಲಕ ಅದ್ದೂರಿ ಆಟನ ಕೂಡ ಆಡ್ತಾರೆ. ಇತ್ತ ನಿತೀಶ್ ಕುಮಾರ್ ರೆಡ್ಡಿ 29 ರನ್ ಗಳಿಸುವ ಮೂಲಕ ಕೊನೆಯವರೆಗೂ ನಿಂತು ನಾಟೌಟ್ ಆಗಿ ಕೂಡ ನಿಲ್ತಾರೆ. 20 ಓವರ್ಗಳನ್ನ ಆಡಿದಂತ ಎಸ್ಆರ್ಎಚ್ ತಂಡ ಪಿಬಿಕೆಎಸ್ ತಂಡಕ್ಕೆ 236 ರನ್ಗಳ ಬೃಹತ್ ಟಾರ್ಗೆಟ್ ಅನ್ನು ನೀಡಿತ್ತು. ಅಷ್ಟೊಂದು ಈಸಿ ಏನಾಗಿರ್ಲಿಲ್ಲ ಈ ಟಾರ್ಗೆಟ್ ಅನ್ನು ಚೇಸ್ ಮಾಡೋದು. ಆದ್ರೂ ಕೂಡ ಕೆಲವು ಕ್ಯಾಚ್ ಡ್ರಾಪ್ ನಿಂದಾಗಿ ಪಿಬಿಕೆಎಸ್ ತಂಡ ಪಂದ್ಯವನ್ನ ಕಳೆದುಕೊಂಡಿದೆ ಅಂತಾನೆ ಹೇಳ್ಬೋದು. ಪಿಬಿಕೆಎಸ್ ತಂಡದ ಪರವಾಗಿ ಆರಂಭಿಕರಾಗಿ ಕಣಕ್ಕಿಳಿದಂತ ಪ್ರಿಯಾಂಶ್ ಆರ್ಯ 1 ರನ್ ಗಳಿಸಿ ಹೊರಟಾದ್ರೆ ಇತ್ತ ಪ್ರಭ್ಸಿಮ್ರಾನ್ ಸಿಂಗ್ 3 ರನ್ ಗಳಿಸುವ ಮೂಲಕ ಹೀನಾಯವಾದ ಆಟ ಆಡ್ತಾರೆ. ಇತ್ತ ಕೂಪರ್ ಕೆನಲ್ ಅವರು ಸೆಂಚುರಿ ಕೂಡ ಸಿಡಿಸ್ತಾರೆ. ಕೊನೆಯವರೆಗೂ ನಿಂತು ನಾಟೌಟ್ ಆಗಿ ಕೂಡ ನಿಲ್ತಾರೆ. ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ ಕೂಪರ್ ಕೆನಲ್ ಅವರು ಸಕ್ಕತ್ತಾಗಿ ಆಡ್ತಾರೆ. ಮತ್ತೆ ಯಾರ ಕಡೆನೂ ಕೂಡ ಪಂಜಾಬ್ ಕಡೆ ಅಷ್ಟೊಂದು ಪರ್ಫಾರ್ಮೆನ್ಸ್ ಬರೋದಿಲ್ಲ. 202 ರನ್ಗಳಿಗೆ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು ಪಂದ್ಯವನ್ನ 33 ರನ್ಗಳಿಂದ ಸೋತಿದೆ ಕೂಡ. ಬಳಿಕ ಐಪಿಎಲ್ ನ ಟಾಪ್ 4 ಪಾಯಿಂಟ್ಸ್ ಟೇಬಲ್ ಈ ರೀತಿ ಇದೆ ನೋಡಿ. ಪಾಯಿಂಟ್ಸ್ ಟೇಬಲ್ ನಲ್ಲಿ ಟಾಪ್ ಅಲ್ಲಿ ಇರುವುದು ಅಂತ ಹೇಳಿದ್ರೆ ಇಂದು ಗೆದ್ದ ಬಳಿಕ ಎಸ್ಆರ್ಎಚ್ ತಂಡ ಟಾಪ್ ನಲ್ಲಿ ಹೋಗಿ ಕುಳಿತುಕೊಂಡಿದೆ. 11 ಪಂದ್ಯಗಳಲ್ಲಿ 7 ಪಂದ್ಯನ ವಿನ್ ಆಗಿ ಪ್ಲಸ್ 0.737 ನೆಟ್ ರನ್ ರೇಟ್ ನೊಂದಿಗೆ 14 ಪಾಯಿಂಟ್ ಮಾಡಿಕೊಂಡು ಮೊದಲ ಸ್ಥಾನದಲ್ಲಾದ್ರೆ ಎಸ್ಆರ್ಎಚ್ ತಂಡ ಇದೆ. ಸಾಕಾದಾಗಿ ಕೂಡ ಕಂಬ್ಯಾಕ್ ಮಾಡಿದೆ. ಟಾಪ್ 3 ನಲ್ಲಿ ಇತ್ತು ಎಸ್ಆರ್ಎಚ್ ತಂಡ. ಇಂದು ಗೆದ್ದ ಬಳಿಕ ಪಿಬಿಕೆಎಸ್ ವಿರುದ್ಧ ಟಾಪ್ ಗೆ ಹೋಗಿ ಕೂತಿದೆ. ಇತ್ತ ಪಿಬಿಕೆಎಸ್ ತಂಡ ಬ್ಯಾಕ್ ಟು ಬ್ಯಾಕ್ 4 ಪಂದ್ಯನ ಕೂಡ ಸೋತಿದೆ. ಯಾರು ಕೂಡ ಅನ್ಕೊಂಡಿರಲಿಲ್ಲ ಪಂಜಾಬ್ ಕಿಂಗ್ಸ್ ತಂಡ ಈ ರೀತಿ ಆಡುತ್ತೆ ಅಂತ. ಟಾಪ್ ಆಫ್ ದಿ ಟೇಬಲ್ ನಲ್ಲಿ ಇದ್ರು ಪಂಜಾಬ್ ಕಿಂಗ್ಸ್ ತಂಡ ಈಗ ಟಾಪ್ 2 ಗೆ ಬಂದು ಕುಳಿತಿದ್ದಾರೆ. 3ನೇ ಸ್ಥಾನದಲ್ಲಿ ಆರ್ಸಿಬಿ ತಂಡ 9 ಪಂದ್ಯಗಳಲ್ಲಿ 6 ಪಂದ್ಯನ ಕೂಡ ವಿನ್ ಆಗಿ ಪ್ಲಸ್ 1.420 ನೆಟ್ ರನ್ ರೇಟ್ ನೊಂದಿಗೆ 12 ಪಾಯಿಂಟ್ ಮಾಡಿಕೊಂಡು ಆರ್ಸಿಬಿ ತಂಡ ಇದೆ. ಇನ್ನು ಮುಂದಿನ ಪಂದ್ಯ ಎಲ್ಎಸ್ಜಿ ವಿರುದ್ಧ ಆರ್ಸಿಬಿ ಗೆತ್ತು ಅಂತ ಹೇಳಿದ್ರೆ ಆರ್ಸಿಬಿನೂ ಕೂಡ ಟಾಪ್ ನಲ್ಲಿ ಹೋಗಿ ಕೂರುತ್ತೆ. ಯಾಕಂದ್ರೆ ಆರ್ಸಿಬಿ ನೆಟ್ ರನ್ ರೇಟ್ ಕೂಡ ತುಂಬಾನೇ ಇಂಪ್ರೂವ್ ಆಗಿದೆ. ಪ್ಲಸ್ 0.420 ನೆಟ್ ರನ್ ರೇಟ್ ಇದೆ. ಈ ಐಪಿಎಲ್ ನಲ್ಲಿ ಎಲ್ಲ ತಂಡಗಳಿಗೆ ಕೂಡ ಹೋಲಿಸಿದ್ರೆ ಆರ್ಸಿಬಿಯ ನೆಟ್ ರನ್ ರೇಟ್ ತುಂಬಾನೇ ಜಾಸ್ತಿನೇ ಇದೆ. ಈ ಕಾರಣಕ್ಕೋಸ್ಕರ ಮುಂದಿನ ಪಂದ್ಯ ಎಲ್ಎಸ್ಜಿ ವಿರುದ್ಧ ಆರ್ಸಿಬಿ ಗೆದ್ರೆ ಟಾಪ್ ಗೆ ಹೋಗಿ ಕುಳಿತುಕೊಳ್ಳುತ್ತೆ. 4ನೇ ಸ್ಥಾನದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ 10 ಪಂದ್ಯಗಳಲ್ಲಿ 6 ಪಂದ್ಯನೂ ಕೂಡ ವಿನ್ ಆಗಿ ಪ್ಲಸ್ 0.510 ನೆಟ್ ರನ್ ರೇಟ್ ನೊಂದಿಗೆ 12 ಪಾಯಿಂಟ್ ಮಾಡಿಕೊಂಡು 4ನೇ ಸ್ಥಾನದಲ್ಲಿ ಇದೆ ಸ್ನೇಹಿತರೆ. ಇದು ಪಿಬಿಕೆಎಸ್ ವಿರುದ್ಧ ಎಸ್ಆರ್ಎಚ್ ತಂಡ ಗೆದ್ದ ಬಳಿಕ ಪಾಯಿಂಟ್ಸ್ ಟೇಬಲ್ ನಲ್ಲಿ ಆದಂತ ಬದಲಾವಣೆ ಆಗಿತ್ತು. ಇದು ಐಪಿಎಲ್ ನ ಟಾಪ್ 4 ಪಾಯಿಂಟ್ಸ್ ಟೇಬಲ್ ಆಗಿತ್ತು. ನಿಮ್ಗೆ ಅನಿಸಿದ್ರ ಬಗ್ಗೆ ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ. ಮುಂದಿನ ನೋಡಿದ್ರೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ.